ಧ್ವನಿ ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಪತ್ರಕರ್ತ ಮಿತ್ರರೇ, ದಿನಾಂಕ 15/12/2025 ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಪತ್ರಕರ್ತರ ಮೂಲಭೂತ ಬೇಡಿಕೆಗಳು ಆದ ಪತ್ರಕರ್ತರ ಬಸ್ ಪಾಸ್ ಹಾಗೂ ಜೀವ ವಿಮೆ ಹಾಗೂ ಇನ್ನೂ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒಂದು ದಿನದ ಸಾಂಕೇತಿಕ ಹೋರಾಟವನ್ನು ಸನ್ಮಾನ್ಯ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ್ ಸಾರಥ್ಯದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ನಡೆಸಲು ಕರೆ ಕೊಟ್ಟಿದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ಪತ್ರಿಕಾ ಮಿತ್ರರು ಆಗಮಿಸಿ ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಕೈಯನ್ನ ಬಲಪಡಿಸೋಣ ಮತ್ತು ಪತ್ರಕರ್ತರ ನಿಜವಾದ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋಣ. ಆತ್ಮೀಯ ನಾಡಿನ ಮಾಧ್ಯಮ ಸ್ನೇಹಿತರೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳೇ ಹಾಗೂ ಸದಸ್ಯರುಗಳು, ಇದೇ ತಿಂಗಳು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಇದೇ ತಿಂಗಳು 15ರಂದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಒಂದು ದಿನದ ಧರಣಿ ಹೋರಾಟವನ್ನು ನಾಡಿನ ಪತ್ರಕರ್ತರ ಮೂಲ ಬೇಡಿಕೆಗಳಾದ ಉಚಿತ ಬಸ್ ಪಾಸ್, ಇದರ ಜೊತೆಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ, ಜೀವ ವಿಮೆ ಹಾಗೂ ವಿಧಾನಸೌಧ ವಿಕಾಸಸೌಧ ಪತ್ರಕರ್ತರಿಗೆ ಪ್ರವೇಶಿಸಲು ಮುಕ್ತ ಅವಕಾಶ ಕಲ್ಪಿಸಿಕೊಡಬೇಕೆಂದು ಹಾಗೂ ಇನ್ನಿತರ ಪ್ರಮುಖ ಬೇಡಿಕೆಗಳ ಕುರಿತಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟಕ್ಕೆ ನಾಡಿನ ಪತ್ರಕರ್ತರು ಭಾಗವಹಿಸುವುದರ ಮುಖಾಂತರ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ನಾಡಿನ ಸಮಸ್ತ ಪತ್ರಕರ್ತರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಇವತ್ತು ಅನೇಕ ಭಾಗ್ಯಗಳ ಸರ್ದಾರ್ ಅಂತ ಹೆಸರನ್ನು ಎನಿಸಿಕೊಂಡಿರುವ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೊಂದು ನಾನು ಈ ಮೂಲಕ ಒಂದು ಮನವಿ ಮಾಡ್ತಾ ಇದ್ದೀನಿ. ಕಳೆದ 7.5 ವರ್ಷಗಳಿಂದ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾವಣೆ ಮಾಡ್ತಾ ಈ 7.5 ವರ್ಷ ಅವಧಿ ನೀವೇನು ಮುಖ್ಯಮಂತ್ರಿ ಆಗಿದ್ದೀರಿ, ಈ ಒಂದು ಸಂದರ್ಭದಲ್ಲಿ ಇಡೀ ಕೋಟ್ಯಾಂತರ ಜನರ ಕೆಲವು ಏನು ಆಸೆಗಳಿದ್ದಾವೆ, ಬೇಡಿಕೆಗಳು ಈಡೇರಿಸಿದಿರಿ. ಇವತ್ತು ಬೆರಳೆಣಿಕೆ ಜನ ಇರೋಂಥ ಕೇವಲ 10ರಿಂದ 12 ಸಾವಿರ ಪತ್ರಕರ್ತರಿಗೆ ಉಚಿತವಾಗಿ ಬಸ್ ಪಾಸ್ ಓಡಾಡಲು, ಬರೀ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಕೇವಲ 30 ಲಕ್ಷ ಬಜೆಟ್ ಮೀಸಲು ಇರಿಸಿದ್ರು ಕೂಡ ಅದಕ್ಕೆ ನಾನಾ ರೀತಿಯ ಮಾನದಂಡಗಳು ವಿಧಿಸಿರೋದು ಸರಿಯಲ್ಲ ಸಿದ್ದರಾಮಯ್ಯನವರೇ. ಇವತ್ತು ಮಹಿಳೆಯರಿಗೆ ಓಡಾಡೋದಕ್ಕೆ ಕೇವಲ ಆಧಾರ್ ಕಾರ್ಡ್, ಇವತ್ತು ನಮಗೆ ಓಡಾಡೋಕ್ಕೆ ಮಾಧ್ಯಮ ಪಟ್ಟಿ, ನೇಮಕಾತಿ, ಏನ್ರಿ ಇವೆಲ್ಲ ನಮಗೆ ನೀವಲ್ಲರಿ ಕೇಳೋದು. ಇವತ್ತು RNI ಇದೆ, ನಮಗೆ PRGI, ಅಲ್ಲಿ ಅವ್ರದ್ದೇನು ಲೈಸೆನ್ಸ್ ಇರುತ್ತೆ, ನಮ್ದು ಪರವಾನಗಿ ಪತ್ರ, ಇದ್ರ ಜೊತೆಗೆ ನಮ್ಮ ಸಂಚಿಕೆ ಬಂದರೆ ಸಾಕು. ಆ ಮಾಧ್ಯಮ ಪಟ್ಟಿ ಕಾಯಂ ನೀವು ಇದರ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಆದಷ್ಟು ಶೀಘ್ರ ಈ ಒಂದು ವಿಚಾರವಾಗಿ ಆ ಮಾನದಂಡ ಸಡಿಲಗೊಳಿಸಿ ಮುಕ್ತ ಅವಕಾಶ ಕಲ್ಪಿಸಿ RNI ಒಂದಂತ ಪ್ರತಿಯೊಬ್ಬ ಪತ್ರಕರ್ತರಿಗೂ ಬಸ್ ಪಾಸ್ ಕೊಡಲೇಬೇಕೆಂದು ಈ ಮುಖಾಂತರ ಮನವಿ ಮಾಡ್ತಾನೆ. ಜೊತೆಗೆ ಜೀವ ವಿಮೆನೂ ನೀವು ಮಾಡಬೇಕು. ಇದರ ಜೊತೆಯಾಗಿ ಇವತ್ತು ಕೆಲವೇ ದಿನ ಹೋರಾಟ ಮಾಡಿದಂಥ ನಮ್ಮ ವಕೀಲರುಗಳಿಗೆಲ್ಲ ನೀವು ಈಗಾಗಲೇ ಕೊಟ್ಟಿದ್ದೀರಿ, ಸಂತೋಷ. ವಕೀಲರ ರಕ್ಷಣಾ ಕಾಯ್ದೆ, ಪತ್ರಕರ್ತರು ಏನ್ರಿ ಪಾಪ ಮಾಡಿದ್ದಾರೆ ನಿಮಗೆ? ಇವತ್ತು ಅನೇಕ ಸಂದರ್ಭದಲ್ಲಿ ಹಲ್ಲೆಗಳು, ಮಾರಣಾಂತಿಕವಾಗಿ ಹಲ್ಲೆಗಳು, ಪ್ರಾಣ ಹೋಗೋದು ಇವತ್ತು ಪತ್ರಕರ್ತರಿಗೆ. ಇಷ್ಟು ಮಾತ್ರ ನಿಮಗೆ ಗೊತ್ತಿಲ್ಲ, ಇದನ್ನು ನಾನು ನಿಮಗೆ ಹೇಳ್ಬೇಕಾ? ದಯಮಾಡಿ ಮುಖ್ಯಮಂತ್ರಿಗಳಾದಂಥ ತಾವು ಅನೇಕ ಸರ್ದಾರ್ ಅಂತ ಅನ್ಸ್ಕೊಂಡು ಇವತ್ತೇನು 16 ಬಜೆಟ್ ಮಂಡಿಸಿದ್ರೋ, ನಿಜವಾಗೂ ನಿಮಗೆ ಸಾಮಾಜಿಕ ಕಳಕಳಿ, ಸಾಮಾಜಿಕ ಅಧಿಕಾರ ಅಂತ ಮುಂದುವರಿಬೇಕಾದ್ರೆ ಫಸ್ಟ್ ಪತ್ರಕರ್ತರು ಏನಿದೆ ಸಣ್ಣ ಬೇಡಿಕೆ ಕೇವಲ 30 ಲಕ್ಷದಲ್ಲಿ ಒಂದು ವರ್ಷಕ್ಕೆ ಇಡೀ ಜಿಲ್ಲೆಯಾದ್ಯಂತ ಕೂಡ ಅವಕಾಶ ಇದೆ. ಅದಕ್ಕೆ ನೀವು ಮಾನದಂಡ ವಿಧಿಸಿರೋದ್ರಿಂದ ಬಹಳಷ್ಟು 90% ಪತ್ರಕರ್ತರು ವಂಚಿತರಾಗಿದ್ದಾರೆ. ಇದನ್ನ ಕೂಡಲೇ ಸರಿಪಡಿಸ್ಬೇಕಂದು ಹೇಳ್ತಾ ಇವತ್ತು ಕೆಲಸಕ್ಕೆ ಬಾರದವರೆಲ್ಲ ಇವತ್ತು ವಿಧಾನಸೌಧ ವಿಕಾಸಸೌಧಕ್ಕೆ ಓಡಾಡೋಕ್ಕೆ ಅನೇಕ ಮುಕ್ತ ಬಸ್ ಪಾಸ್ ತಗೊಂಡಿದ್ದಾರೆ. ಈ ವಿಚಾರದಾಗೆ ದಯಮಾಡಿ ಇವತ್ತು ಪತ್ರಕರ್ತರ RNI ನಂಬರ್ ಏನಿದೆ ನೋಂದಣಿ ಮಾಡ್ಕೊಂಬಿಟ್ಟು ಇಲ್ಲ ಅಲ್ಲಿ ಎಂಟ್ರಿ ಮಾಡ್ಕೊಂಡು ನಮ್ಮ ಪತ್ರಕರ್ತರಿಗೆ ವಿಧಾನಸೌಧ ವಿಕಾಸಸೌಧ ಮುಕ್ತವಾಗಿ ಪ್ರವೇಶ ಮಾಡಲು ಈ ಕೂಡಲೇ ಅನುಕೂಲ ಮಾಡಿ ಕೊಡಲೇಬೇಕಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇನ್ನು ಅನೇಕ ಮೂಲಭೂತ ಹೋರಾಟಗಳು ಏನಿದಾವೆ ದಯಮಾಡಿ ಮಾಡಲೇಬೇಕು ಈ ಅಧಿವೇಶನ ಸಂದರ್ಭದಂತ ನಿಮಗೆ ಮನವಿ ಮಾಡ್ತಾ ಇದ್ದೇನೆ. ಇಲ್ಲದಿದ್ರೆ ಮುಂದೆ ಇದೆ ಕಾನೂನು ಹೋರಾಟ, ಅದಕ್ಕಿಂತ ದೊಡ್ಡವರಂತೂ ಯಾರಿಲ್ಲ. ಇವತ್ತೇನು ದೊಡ್ಡ ಮಟ್ಟದಾಗಿ ಹೆಸರು ತಗೊಂಡಿದ್ದಾರೆ ನೀವು ಸಿದ್ದರಾಮಯ್ಯವರೇ, ದಯಮಾಡಿ ನಿಮ್ಮ ಆತ್ಮಸಾಕ್ಷಿ, ನಿಮ್ಮ ಆತ್ಮವಿಮರ್ಶೆ ಮಾಡಿಕೊಂಡು ಸಣ್ಣ ಬೇಡಿಕೆ ಏನು ದೊಡ್ಡದಲ್ಲ. 30 ಲಕ್ಷ ಅನ್ನೋದು ನಿಮ್ಮ ಸ್ಟಾಫ್ ಬರೀ ಟೀ ಕಾಫಿ ಒಂದಿನ 2 ದಿನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತದೆ. ಒಂದು ವರ್ಷಕ್ಕೆ ನಿಮ್ಮ ಕಾರ್ಯಾಲಯ ಊಟ ತಿಂಡಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋಂಥ ಆಯವೇ ನಾವು ನೋಡಿದ್ದೀವಿ. ಇಂಥದ್ರಲ್ಲಿ ಕೇವಲ ಪತ್ರಕರ್ತರು, ಅದು ನಮ್ಮ ಟ್ಯಾಕ್ಸಿಂದ ಕೊಡಕ್ಕೆ ಏನ್ರಿ ನಿಮ್ಮದು? ಇವತ್ತು ನಾವು ಕೇಳ್ತಿರೋದು ನಕಲಿ ಪತ್ರಕರ್ತರು, ಮಾನದಂಡ ಮೀರಿದಂಥ ಪತ್ರಕರ್ತರಿಗೆ ನಾವು ಕೇಳ್ತಾ ಇಲ್ಲ. ಇವತ್ತು RNI ಹೊಂದಿ, PRGI ಏನು ಪರವಾನಗಿ ಹೊಂದಿ ನಮ್ಮ ಸಂಚಿಕೆಗಳು ತೊಗೊಂಡ್ಬಿಟ್ಟು ಮಾಡ್ರಿ. ಅದು ಬಿಟ್ಟು ಏನೇನೋ ಹೇಳ್ಕೊಂಬಿಟ್ಟು ಇಲ್ಲಿದ್ದೆಲ್ಲ ದಿಕ್ ತಪ್ಪಿಸೋಂಥ ಕೆಲಸ ಆಗಬಾರ್ದು, ಇನ್ನು ಮುಂದೆ ನಡೆಯಲ್ಲ ಅಂತ ಹೇಳ್ತಾ ಕಾನೂನು ಬಹಳಷ್ಟು
ಸೂಕ್ಷ್ಮತೆ ಇದೆ. ಆ ಕಾನೂನಲ್ಲಿ ಹೋಗೋದು ನಮಗೆ ಪತ್ರಕರ್ತರಿಗೆ ಗೊತ್ತು. ಅಲ್ಲಿವರೆಗೆ ಅವಕಾಶ ಕೊಡಲ್ಲ ನೀವು ಸಿದ್ದರಾಮಯ್ಯರಂತ ಆದಷ್ಟು ಜನನೂರಾಗಿ ಆಗಿ ಪತ್ರಕರ್ತರ ಪಾಲಿಗೆ ಮಾಧ್ಯಮ ರಾಮಯ್ಯರಾಗ್ರಿ, ಇಲ್ಲಾಂದ್ರೆ ಇಡೀ ನಾಡಿನ ಪತ್ರಕರ್ತರ ಪಾಲಿನ ರಾವಣ ಆಗೋದ್ರಲ್ಲಿ ನಿಶ್ಚಿತ. ಮುಂದಿನ ದಿನ ಈ ವಿಚಾರವಾಗಿ ದೊಡ್ಡ ಮಟ್ಟದಾಗಿ ಒಂದು ಅಭಿಯಾನ ಶುರುವಾಗ ಹಾಗೆ ಆಗ್ತದಂತ ಹೇಳ್ತಾ, ದಯಮಾಡಿ ಮತ್ತೊಮ್ಮೆ ಮನವಿ ಮಾಡ್ತಾ ಆದಷ್ಟು ಶೀಘ್ರ ಕೆಲವು ಒಂದು 4-5 ಬೇಡಿಕೆ ಏನಿದಾವೆ ಆದಷ್ಟು ಶೀಘ್ರ ಈಡೇರಿಸ್ತಾರಂತ ದೃಢವಾದ ನಂಬಿಕೆ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರೇ. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.